ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ನಿಮ್ಗಳಿಗೆ ಯಾವ ಥರ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದು ನೋಡ್ತಾ ಇರೋರಿಗೆ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾನು ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡಾಕ್ತೀನಿ ಅಂತ ಹೇಳ್ತಾನೇ ಇರ್ತಾಳೆ. ಪದೇ ಪದೇ ಕ್ಲೀನಿಂಗು, ತೊಳೆಯೋದು, ಬೆಳಗೋದು ಬರೀ ಇದನ್ನೇ ಆಗ್ತಾ ಇರ್ತಾಳೆ ಅಂತ ಅಂದ್ಕೊಳ್ಳೋರು ಎಷ್ಟೋ ಜನ ಇರ್ತೀರಾ. ಸೊ ಅದರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇಲ್ಲ, ಟೆಲಿಕಾಸ್ಟು ನಾಳೆಯಿಂದನೇ ನಾನು ಶುರು ಮಾಡಬೇಕು. ಮೋಟಿವೇಶನ್ ಸಿಗುತ್ತೆ, ಬಟ್ ನಾನು ಕ್ಲೀನಿಂಗ್ ಕೆಲಸಗಳು ಮಾಡೋದ್ರಿಂದ, ತೋರಿಸೋದ್ರಿಂದ, ನನ್ನ ಡೇ ಯಾವ ಥರ ಇರುತ್ತೆ, ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ಪ್ರತಿಯೊಂದು ನನ್ನ ಜೀವನದನ್ನು ನಾನು ತೋರಿಸೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡ್ತಿದ್ದೆ. ಬಟ್ ಎಲ್ರಿಗೂ ಯಾವ ಥರ ಅನ್ನಿಸ್ತಿತ್ತೋ ನನಗೆ ಗೊತ್ತಿಲ್ಲ. ಸೊ ಅದರಿಂದ ಇಷ್ಟ ಆಗದೆ ನೀವು ಯಾರು ನೋಡ್ತಾ ಇಲ್ಲ. ತುಂಬ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರಲ್ಲೂ. ಮತ್ತು ಇನ್ನೊಂದು ಏನಂದರೆ, ನಾಳೆಯಿಂದನೇ ಟೆಲಿಕಾಸ್ಟ್, ನಾಳೆಯಿಂದನೇ ನಾನು ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗಬೇಕು, ನನಗೂ ಕೂಡ ಹೆಲ್ಪ್ ಆಗಬೇಕು, ನನಗೂ ಯೂಸ್ಫುಲ್ ಆಗಬೇಕು. ಇನ್ನೊಂದೇನೆಂದರೆ, ಒಂದು ಟೈಮು, ನಾನು ಹೇಳೋದು ಟೈಮ್ಗೆ ಯಾರೂ ಬೆಲೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಟೈಮು ತುಂಬ ಅಮೂಲ್ಯವಾಗಿರುತ್ತೆ ಪ್ರತಿಯೊಬ್ಬರಿಗೂ. ಅಂಥ ಟೈಮ್ನ ನಾನು ಒಂದು ಅರ್ಧ ಗಂಟೆ ಹಾಕಿರ್ತೀನಿ ವಿಡಿಯೋನ, 20 ಮಿನಿಟ್ಸ್ ಹಾಕಿರ್ತೀನಿ, 15 ಮಿನಿಟ್ಸ್ ಹಾಕಿರ್ತೀನಿ, ಒಂದೊಂದ್ಸಲ 5 ಮಿನಿಟ್ಸ್, 10 ಮಿನಿಟ್ಸು, ಈ ಥರ ಅವತ್ತಿನ ದಿನ ನಂದು ಯಾವ ಥರ ಇರುತ್ತೋ, ಎಷ್ಟು ತೋರಿಸ್ಬೇಕೋ ಅಷ್ಟು ಮಾತ್ರ ನಾನು ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಬಟ್ ಅಷ್ಟು ಟೈಮ್ಗೆ ನೀವು ನನಗೆ ಅಂತ ಆ ಟೈಮ್ಗೆ ಬೆಲೆ ಕೊಟ್ಟು, ಅದು ಒಂದು ಮೌಲ್ಯ, ಆ ಟೈಮ್ಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆ ಟೈಮ್ನ ಅಂತ ನನಗೆ ಅಂತ ಕೊಡ್ತೀರಾ ಅಲ್ವಾ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ ಟೈಮು ನನಗೂ ಯೂಸ್ಫುಲ್ ಆಗಬೇಕು, ನಿಮಗೂ ಯೂಸ್ಫುಲ್ ಆಗಬೇಕು ಅಂದರೆ ನಾಳೆಯಿಂದನೇ ನಾನು ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೂಡ ಆಗಬೇಕು, ಒಂದು ಹೆಲ್ಪ್ಫುಲ್ ಆಗಬೇಕು, ನನಗೂ ಹೆಲ್ಪ್ಫುಲ್ ಆಗಬೇಕು. ಯೂಸ್ಫುಲ್ ಆಗಿರೋಂಥ ಒಂದೊಂದು ಟಿಪ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಇಂಥದ್ದು ಅಂತ ನಾನು ಹೇಳಲ್ಲ, ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಮಾಡೇ ಮಾಡ್ತೀನಿ ನಾಳೆಯಿಂದ. ದಯವಿಟ್ಟು ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಒಂದೇನೆ, ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ನೋಡ್ತಾ ಇರೋರೇನೋ ತುಂಬ ಜನ ನೋಡ್ತಿದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ. ಇನ್ನೂ ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ನೀವೇ ನೋಡ್ತೀರಾ ಒಳ್ಳೊಳ್ಳೆ ವಿಡಿಯೋಗಳನ್ನ, ನೀವೇ ಖುಷಿ ಪಡ್ತೀರಾ. ನಾನು ಇಷ್ಟು ಟೈಮ್ಗೆ ಅವ್ರಿಗೆ ನಾನು ಇಟ್ಟು ಅದನ್ನು ನೋಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಯೂಸ್ ಆಗ್ತಿದೆ ಹೌದು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ನಿಮ್ಮಿಂದ 4 ಜನಕ್ಕೆ ಗೊತ್ತಾಗುತ್ತೆ, 4 ಜನದಿಂದ 8 ಜನಕ್ಕೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಅದು ನನಗೆ ಯೂಸ್ಫುಲ್ ಆಗಬೇಕು, ನನಗೂ ಯೂಸ್ಫುಲ್ ಆಗಬೇಕು, ನೋಡೋರ್ಗೂ ಯೂಸ್ಫುಲ್ ಆಗಬೇಕು. ಏನೋ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಏನೋ ಒಂದು ಮನೇಲಿ ಮಾಡ್ತಿರೋದು ಮಾಡಿ ಹಾಕ್ಬಿಡೋಣ, ಅವರು ನೋಡಿದ್ರೆ ನೋಡ್ತಾರೆ, ಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಪ್ರತಿಯೊಬ್ಬರೂ ಎಲ್ಲರೂ ಹೊರಗಡೆ ಬರಬೇಕು. ನಾನು ಅಷ್ಟೇ ಅದರಿಂದ ಹೊರಗಡೆ ಬರಬೇಕು. ನಾನು ಇದರಲ್ಲಿ ನಾನು ವಿಡಿಯೋಗಳನ್ನ ಮಾಡಲೇ ಇಲ್ಲ. ನಾನು ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋಗಳನ್ನ ಮಾಡ್ತಿದ್ದಿದ್ದು. ಫೇಸ್ ಟು ಫೇಸು ನಾನು ಮಾತಾಡ್ತಿರೋದು ಇವತ್ತೇ ಫೇಸ್ ಟು ಫೇಸ್ ಮಾತಾಡ್ತಿರೋದು. ನಾನು ಯಾವತ್ತೂ ವಿಡಿಯೋಗಳಲ್ಲಿ ಫೇಸ್ ಟು ಫೇಸ್ ಮಾತಾಡೇ ಇಲ್ಲ. ಡೈಲಿ ನನ್ನ ರೊಟೀನ್ ಯಾವ ರೀತಿ ಇರುತ್ತೋ ಅದನ್ನು ಮಾತ್ರ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ಕೊಂಬರ್ತಿದ್ದೆ. ಅದು ಡೇ ಆಫ್ಟರ್ನೂನ್ ಮಾತ್ರ ತೋರಿಸ್ತಿದ್ದೆ. ಈವ್ನಿಂಗ್ ವ್ಲಾಗ್ಸ್ನ ನಾನು ಮಾಡ್ತಾನೆ ಇರಲಿಲ್ಲ ಆಲ್ಮೋಸ್ಟು. ಅದರಿಂದ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈಗ ನಾನು ಯಾವುದು ವಿಡಿಯೋಗಳನ್ನ ಮಾಡ್ತಿದ್ದೀನಿ, ಎಲ್ರಿಗೂ ನನಗೂ ಮೋಟಿವೇಶನ್ ಸಿಗಲಿ, ನಿಮಗೂ ಮೋಟಿವೇಶನ್ ಸಿಗಲಿ ಅನ್ನೋದು ಕಾರಣದಕ್ಕೋಸ್ಕರ ನಾನು ಮಾಡ್ತಿದ್ದಿದ್ದು. ಅದರಿಂದ ಅದ್ರ ಜೊತೆಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳಾಗಿರ್ಬೋದು, ಎಲ್ರಿಗೂ ಹೆಲ್ಪ್ಫುಲ್ ಆಗಬೇಕು, ಯೂಸ್ಫುಲ್ ಆಗಬೇಕು, ಟಿಪ್ಸ್ಗಳಾಗಿರ್ಬೋದು. ಟೋಟಲ್ ಆಗಿ ಹೇಳಬೇಕು ಅಂತ ಅಂದರೆ ಕಂಟೆಂಟ್ ಒಂದು ಚೆನ್ನಾಗಿತ್ತು ಅಂದರೆ ಎಲ್ಲರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ಕಂಟೆಂಟ್ ಒಂದು ಚೆನ್ನಾಗಿತ್ತು ಅಂದರೆ ಪ್ರತಿಯೊಬ್ಬರು ನೋಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಇಟ್ಕೊಂಡು ಮಾಡ್ತೀನಿ. ದಯವಿಟ್ಟು ಎಲ್ಲರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ, ಸಪೋರ್ಟ್ ಮಾಡಿ. ನಮ್ಮಂಥ ಬಡವ್ರ ಮಕ್ಕಳನ್ನ ಬೆಳೆಯೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.
ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.